ಹೊರಗೇನೆ ಬಂದಿದೆ. ಎಷ್ಟು ದಿವಸ ಬಂದು ಒಳಗೇನೆ ಇತ್ತು, ಏನು ಲೀಡರ್ಶಿಪ್ ಇಶ್ಯೂ ಬಂದು ಒಳಗೇನೆ ಇತ್ತು. ನೆನ್ನೆ ಬಂದು ಹೊರಗೇನೆ ಬಂದಿದೆಯಲ್ಲ. ತಮ್ಮ ಅಭಿಪ್ರಾಯ, ತಾವು ಸೀನಿಯರ್ ಇದ್ದೀರಾ, ವೆಟ್ರನ್ ಲೀಡರ್ ಇದ್ದೀರಾ, CM ಮತ್ತು DCM ಒಬ್ರಿಗೊಬ್ರಿಗೂ ಮುಖಾನೇ ನೋಡಿಲ್ಲ ಅಂದ್ಬಿಟ್ಟು ಒಂದು ಭಾವನೆ ಎಲ್ಲ ಇದೆ. ಏನಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಆರೋಗ್ಯವಾಗಿದೆ, ಏನೂ ತೊಂದರೆ ಇಲ್ಲ, ಅದೇನೂ ಇಲ್ಲ. ಅವರು ವಿಶ್ವಾಸವಾಗಿದ್ದಾರೆ. ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹೈಕಮಾಂಡು ಅವ್ರಿಗೇನು ಹೇಳಿದೆ ಅಂತ ಅವರಿಬ್ಬರಿಗೆ ಗೊತ್ತಿದೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಾಗಿಲ್ಲ, ಹೈಕಮಾಂಡ್ ಇದನ್ನು ತೀರ್ಮಾನ ಮಾಡಬೇಕು. ಪದೇ ಪದೇ ಇದರ ಪ್ರಸ್ತಾಪ ಆಗೋದು ಆರೋಗ್ಯಕರವಾಗಿ ಇಲ್ಲ ಅಂತ ನಾನೀಗಾಗಲೇ ವರದಿ ಮುಟ್ಟಿಸಿದ್ದೀನಿ. ನೀವೇನು ತೀರ್ಮಾನ ಮಾಡ್ತೀರೋ ಬೇಗ ತೀರ್ಮಾನ ಮಾಡಿ. ಸಿದ್ದರಾಮಯ್ಯವರು ಒಳ್ಳೆ ಬಡ್ಜೆಟ್ ಕೊಡೋ ಕಡೆ ಕಾರ್ಯಾಚರಣೆ ನಡೆದಿದೆ. ಎಲ್ಲ ಇಲಾಖೆಗಳನ್ನು ಕರೆಸಿ ವಿಚಾರ ವಿನಿಮಯ ಮಾಡಿದ್ದಾರೆ. ಆ ಇಲಾಖೆಗಳಿಗೆ ಏನೇನು ಅಭಿವೃದ್ಧಿ ಕಾರ್ಯಕ್ರಮಗಳು ಬೇಕು ಅನ್ನೋದನ್ನೆಲ್ಲ ತೆಗೆದುಕೊಂಡಿದ್ದಾರೆ. 17ನೇ ಬಡ್ಜೆಟನ್ನು ಕೊಡ್ತಾ ಇದ್ದಾರೆ, ಅತ್ಯುತ್ತಮವಾದಂಥ ಬಡ್ಜೆಟನ್ನು ಕೊಡ್ತಾರೆ. ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಅದು ಒಳ್ಳೆಯದಾಗಿರ್ತದೆ, ಅಭಿವೃದ್ಧಿ ಕಡೆ ಕೊಂಡೊಯ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆ ಜೊತೆಗೆ ಈ ಕೋಡ್ ಮಾಡಿರುವಂಥದ್ದನ್ನು 6ನೇ ಗ್ಯಾರಂಟಿ. ಬಹುತೇಕ ಭಾರತ ದೇಶದಲ್ಲಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ನಮ್ಮೂರಿನವರೇ ಇದ್ದು ಒಳ್ಳೆಯ ಕೀರ್ತಿಯನ್ನು ತಂದಿದ್ದಾರೆ. ಕೋಲಾರಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇತಿಹಾಸದಲ್ಲಿ ಸ್ವತಂತ್ರ ಭಾರತದಲ್ಲಿ ಬ್ರಿಟಿಷರ ಕಾಲ ಆದಮೇಲೆ ಎಷ್ಟೋ ಜಮೀನುಗಳು ದುರಸ್ತಿ ಆಗಲಿಲ್ಲ, ಸರ್ವೆ ಆಗಲಿಲ್ಲ, ಪೋಡಿ ಆಗಲಿಲ್ಲ, ಪೌತಿ ಆಗಲಿಲ್ಲ. ಮತ್ತು ಮನೆಗಳಿರೋರಿಗೆ ಅವರಿಗೆ ಹಕ್ಕುಪತ್ರವನ್ನು ಕೊಡ್ತಾಯಿದ್ರು. ಇವೆಲ್ಲವೂ ಸುಮಾರು 2 ಲಕ್ಷ ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಮೊದಲು ವಿಜಯನಗರದಲ್ಲಿ ಕೊಟ್ಟರು, ಈಗ ಇಲ್ಲಿ ನಮ್ಮ ಹಾವೇರಿಯಲ್ಲಿ ಕೊಟ್ಟಿದ್ದಾರೆ. ಒಳ್ಳೆಯ ಕೆಲಸ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಕೂಡ ಬೆಂಬಲವಾಗಿದ್ದೀವಿ. ಯಾವ ರೈತ ಏನೋ ಕಾರ್ಯಕ್ರಮಗಳಿಂದ ಹೋಗ್ತಾರೆ, ಅದಕ್ಕೊಂದು ಕಲರ್ ಕಟ್ಟೋ ಕೆಲಸ ಇಲ್ಲ. ಸರ್, ತಾವೇನಾದರೂ ಹೈಕಮಾಂಡಿಗೆ ಸಲಹೆ ಕೊಟ್ಟಿದ್ದೀರಾ ಸರ್? ಇದು ರಿಗಾರ್ಡಿಂಗ್ ದಿ ಚೇಂಜ್ ಆಫ್ ದಿ ಗಾರ್ಡ್ ಬಗ್ಗೆ ಏನಾದರೂ ಸ್ವಲ್ಪ ಬೇಗ ತೀರ್ಮಾನ ಮಾಡಿ. ಇಲ್ಲ, ಗಾರ್ಡ್ ಬಗ್ಗೆ ನಾನೇನು ಹೇಳಿಲ್ಲ ಸರ್. ಈ ವಿಷಯವನ್ನು ಫೈಸಲಿ ಮಾಡಿ ಅಂತ ಹೇಳಿದ್ದೀನಿ. ತಾವು ಯಾರು ಸರ್ ಹೇಳಿರೋದು? ತಾವು ಹಿರಿಯರಿದ್ದೀರಾ, CWC ಮೆಂಬರ್ ಇದ್ದಿದ್ದೀರಾ, ಯು ನೋ ವಾಟ್ ಈಸ್ ದಿ ಪೋಸ್ಟ್ ಆ್ಯಂಡ್ ಪಿಲ್ಲರ್ ಆಫ್ ಕಾಂಗ್ರೆಸ್. ನಮ್ಮ ಉಸ್ತುವಾರಿ ಸುರ್ಜೇವಾಲ ಅವರಿದ್ದಾರೆ, ಅವರಿಗೆ ಗಮನಕ್ಕೆ ತಂದಿದ್ದೇನೆ. ಇದು ಆದಷ್ಟು ಬೇಗ ವಹಿಸಲಿಲ್ಲ ಅಂತ ಹೇಳಿದ್ದೇನೆ. ಸರ್, BJPಗಳು ಫಿನಾನ್ಷಿಯಲಿ ವೀಕ್ ಇದೆ ಸ್ಟೇಟ್ ಅಂತ, ಜೊತೆಗೆ ಇದು ಕಾಂಟ್ರಾಕ್ಟರ್ಸ್ಗೆ 37,000 ಕೋಟಿ ಬಾಕಿ ಇದೆ. ಇಲ್ಲ, ಅವ್ರು ಮಾಡಿ ಹೋಗಿದ್ದು ಬಾಕಿ. ಯಾರು ಬಾಕಿ ಮಾಡಿದ್ದು? ಅಲ್ಲ, ಸ್ಟೇಟ್ ಗೌರ್ಮೆಂಟ್ ಇಲ್ದಿರ. ನೋಡಿ, ನಮ್ಮ ಬಸವರಾಜ ಬೊಮ್ಮಾಯಿಯವರು ನಮಗೆ ಭಾಳ ಒಳ್ಳೆ ಆಪ್ತರು, ಸಜ್ಜನರಿದ್ದಾರೆ. ದುಡ್ಡಿಲ್ದೇ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಆ ದುಡ್ಡು ತೀರಿಸ್ತಾ ಇದ್ದೀವಿ. ಹೇಳಿ ಅವ್ರಿಗೆ. ಇವತ್ತು ಆಲ್ಮಟ್ಟಿ ಅಲ್ಲಿ ಸುಮಾರು ಲಕ್ಷಾಂತರ ಎಕರೆ ಮುಳುಗ್ತಾ ಇದೆ. ಅದಕ್ಕೆ ರೈತರಿಗೆ 30ರಿಂದ 40 ಲಕ್ಷ ಒಂದು ಎಕರೆಗೆ ಕೊಡ್ತಾ ಇದ್ದೀವಿ. 75,000 ಕೋಟಿ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ದುಡ್ಡಿಲ್ಲದೆ ಕೊಡೋಕ್ಕಾಗುತ್ತೆ. 50,000 ಕೋಟಿ ನಾವು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ. ವ್ಯವಸ್ಥೆ ಇದೆ, ಇಲ್ಲ ಸಾಲ ಕಾನೂನಿದೆ. ಕಾನೂನು ಎಲ್ಲಿ ಮೇಲೆ ಮಾನ್ಯ ಮುಖ್ಯಮಂತ್ರಿ ಹೋಗೇ ಇಲ್ಲ. ಅದು 1,00,000 ಕೋಟಿ 3% ಅಂತೇಳಿ ಇದೆ. ಅದಕ್ಕಿಂತ ಮೇಲಿಲ್ಲ. ಬಹುತೇಕ ಇಡೀ ನೀವು ಭಾರತ ದೇಶದಲ್ಲಿ ತಗೊಂಬನ್ನಿ, ಆ ರೀತಿ ಅನುಭವ ಆ ಫೈನಾನ್ಸನ್ನು ವ್ಯವಸ್ಥೆ ಮಾಡೋದರಲ್ಲಿ ಮೊಟ್ಟ ಮೊದಲಿದೆ. ಎಲ್ಲಿ ಕೂಡ ಅದನ್ನು ಜಾಸ್ತಿ ಎಲ್ಲಿ ಮೇಲೆ ಹೋಗಿಲ್ಲ. 1,00,000 ಕೋಟಿ ಸಾಲ ಅವರಿಂದ ತಾಪತ್ರ ಆಗಿತ್ತು. ಅವರು ಎಲ್ಲಿ ಮೇಲೆ ಹೋಗಿದ್ರು, ಅದನ್ನು ಸರಿ ಮಾಡಿದ್ದಾರೆ. 1,00,000 ಕೋಟಿ ಸಾಲ ಇದೆ ಅಂತ ಮಾಡಿ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸಾಲ ಎಷ್ಟು ತಗೊಳ್ಬೋದು ಅಂತಿದೆಯಲ್ಲ, ಅದ್ರ ಇತಿಮಿತಿಯಲ್ಲಿದ್ದೀವಿ. ಎಷ್ಟು ಸಾಲ ತಗೋಬೇಕು, ಒಂದು ಫೈನಾನ್ಸ್ ಸ್ಟೇಟಲ್ಲಿ ನಮ್ಮ ಆಯವ್ಯಯ ಎಷ್ಟು, ನಮ್ಮ ಆದಾಯ ಎಷ್ಟು, ತೆರಿಗೆ ಎಷ್ಟು, ಖರ್ಚೆಷ್ಟು, ಅದಕ್ಕೆ ಎಷ್ಟು ಪರ್ಸೆಂಟೇಜ್ ತಗೋಬೇಕು ಅಂತಿದೆ. ಅದಕ್ಕಿಂತ ಸರ್, ಈಗ 43 ಲೆಜಿಸ್ಲೇಟರ್ಸು, ದಿ ಬೋರ್ಡ್ ಆಫ್ ಚೇರ್ಮನ್ಸು
ಚೇರ್ಮನ್ಸು ಕಾರ್ಪೊರೇಷನ್ ಇದಕ್ಕೆಲ್ಲ ಇದು ಮಾಡಿದ್ದಾರೆ. ಅಪಾರ್ಟ್ ಫ್ರಮ್ 53 ಜನ ಲೋಕಲ್ ಕಾಂಗ್ರೆಸ್ ಅವ್ರಿಗೆ ಕೊಟ್ಟಿದ್ದಾರೆ. ಇದೆಲ್ಲ ಎಕ್ಸ್ಚೆಕ್ಕರ್ ಜಾಸ್ತಿ ಆಗಲ್ವಾ ಸರ್? ಎಲ್ಲ ದುಡ್ಡಿರ್ತಾರೆ, ಕೊಡಬೇಕಾಗ್ತದೆ. ಇದು ಖರ್ಚು ವೆಚ್ಚೆಲ್ಲ ನೋಡಿದ್ರೆ ಎಲ್ಲೋ ಹೋಗುತ್ತಲ್ಲ ಸರ್? ಇಲ್ಲ, ಈಗ ಕೆಲಸ ಮಾಡಿದವರಿಗೆ ಕೊಡಬೇಕಾಗ್ತದೆ. ಈಗ ಉದಾಹರಣೆಗೆ ಕೆಲವು ಕಾರ್ಪೊರೇಷನ್ ಲಾಭ ಬರ್ತದೆ. ಈಗ ರೂಪಮ್ಮನಿಗೆ ಒಂದು ಕಾರ್ಪೊರೇಷನ್ ಕೊಟ್ಟಿದ್ದಾರೆ, ಏನಾದರೂ ಕರಕುಶಲ ಎಷ್ಟು ಲಾಭ ಮಾಡಿ 5 ಕೋಟಿನ ಇರ್ಬೋದೇನು, ಚೆಕ್ ಕೊಟ್ಟರಲ್ಲ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ. 2 ಸಾರಿ ಕೊಟ್ಟಿದ್ದಾರೆ. ಇದು ಸಾಧ್ಯವಿದೆ. ಎಲ್ಲ ಖರ್ಚಾಗ್ತಾ ಅಂತ ಆ ಶ್ರದ್ಧಾಭಕ್ತಿ ಅಂತ ಕೆಲಸ ಮಾಡಿದ್ರೆ ಎಲ್ಲದರಲ್ಲಿ ಲಾಭ ಮಾಡ್ಬೋದು. ಕೆಲವು ಸರ್ವಿಸ್ ಮಾಡ್ತೀವಿ, ಸರ್ವಿಸ್ ಸೋಷಿಯಲ್ ಸರ್ವಿಸ್ ಆಬ್ಲಿಗೇಷನ್ ಅದು ಲಾಭ ಬರೋದಿಲ್ಲ. ಕೆಲವು ಈ ಅನುಕೂಲ ಆಗ್ತದೆ. ಸೋಪ್ ಫ್ಯಾಕ್ಟ್ರಿ ನಮ್ಮ ಅಪ್ಪಾಜಿ ಗೌಡರು ಅಧ್ಯಕ್ಷರಿದ್ದಾರೆ, ಎಂಥ ಕೆಲಸ ಮಾಡ್ತಾರೆ. ಆ ರೀತಿ ಎಲ್ಲ ಅನುಭವಸ್ಥರು ಕೊಟ್ಟಿದ್ದಾರೆ. ಎಲ್ಲಿ ಅಭಿವೃದ್ಧಿ, ಎಲ್ಲಿ ಲಾಭ ಮಾಡಬೇಕು ಅಲ್ಲಿ ಮಾಡ್ತಾರೆ. ಎಲ್ಲಿ ಸಾಮಾಜಿಕ ಬದ್ಧತೆ ಇರ್ತದೆ ಅಲ್ಲಿ ಕೆಲಸ ಮಾಡೋದು. ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಶೀಘ್ರದಲ್ಲಿ ಕುಡಿಯೋ ನೀರು ಪ್ರತಿ ಊರಿಗೂ ಪ್ರತಿ ಮನೆಗೂ ಬರ್ತಾರೆ. ಎತ್ತಿನ ಹೊಳೆಯದು ದಿವಸ ಕಾರ್ಯಕ್ರಮ ನಡೆದಿದೆ. ಪೈಪ್ಲೈನ್ ಹಾಕುವಂಥದ್ದು ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಸುರೇಶ್ ಅವರು ಒಂದು ಮೀಟಿಂಗ್ ಮಾಡಿದ್ದೀವಿ. ನಾವು ಕುಡಿಯೋ ನೀರನ್ನು ಎತ್ತಿನ ಹೊಳೆ ತಂದಿದ್ದೇ ಕೋಲಾರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಿಗೆ ನೀರು ಕೊಡಬೇಕು. ಬರಲಿ, ಈಗ ಹಾಸನದಿಂದ ಸಕಲೇಶ್ಪುರದಿಂದ ಬರೋ ಬಯಲುಸೀಮೆಯಲ್ಲೆಲ್ಲ ಎಲ್ಲ ಕಡೆ ಕುಡಿಯೋ ನೀರು ಕೊಡಲಿ, ಅದಕ್ಕೇನು ನಾವು ತಾಪತ್ರ ಇಲ್ಲ. ಬಟ್ ಗುರಿ ಮುಟ್ಟಬೇಕು, ನಂಗ್ಲಿವರೆಗೂ ನೀರು ಮುಟ್ಟಬೇಕು. ಸರ್, ಅದಕ್ಕೆ ಪೈಪ್ ಒಂದು ಸ್ವಿಚ್ ಆನ್ ಮಾಡಿದ್ದೀನಿ. ಅಲ್ಲ ಸರ್, ಇವರು 24 TMC ಏನೋ ಸಿಗುತ್ತೆ ಅಂತ ಮೊದಲು ಯೋಜನೆ ರೂಪಿಸಿದ್ದಾರೆ ಸರ್. ನೀವು ಈಗ ಬರೀ 12 TMC ನೀರೇನು ಸಿಕ್ಕಿದೆ ಅಂತ ಹೇಳ್ತಾರೆ. ತಪ್ಪು ಮಾಹಿತಿ. ಕರೆಕ್ಟಾಗಿ ಹೇಳ್ತೀನಿ, ಕೇಳ್ಕೊಬೇಕು. ನೀವು ಹೇಳಿದ್ದವ ಬರ್ತೀವಿ ಸರ್. ಲೆಕ್ಕಾಚಾರ ಇರಬೇಕು ಮಾತಾಡ್ಬೇಕಾದ್ರೆ. ಸುಮ್ಮನೆ ರಾಜಕೀಯವಾಗಿ ಅಲ್ಲ, ಇಲ್ಲಿ ಕೊನೆಯಲ್ಲಿ ಇರೋರ್ನ ಕರ್ಕೊಂಡೋದ್ರೆ ನಾವು ಹೇಳ್ತೀವಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಇಲ್ಲಿ ನೀರು ಬರುತ್ತೆ ಅಂತ. ಆದ್ರೆ ಈ ಜನರಿಗೆ ಹೇಳೋಂಥ ಅವಕಾಶ ಹೇಳಿಲ್ಲ. ಸರ್, ಈಗ ಕೃಷ್ಣಾ ವಾಟರ್ ಬಗ್ಗೆ ಕುಮಾರಸ್ವಾಮಿ ಆಲ್ರೆಡಿ ಅದನ್ನ ಬರೀರಿ ಮೊದಲು. ನಾನು ಉತ್ತರ ಏನು ಹೇಳ್ತೀನಿ ಅದನ್ನ ಬರೀರಿ. 24 TMC ನೀರು ನಾವು ಯೋಜನೆ ಹಾಕ್ಕೊಂಡು ಕುಡಿಯೋದಕ್ಕೆ ಎಷ್ಟು ಬೇಕಪ್ಪ ನೀರು? ಎಲ್ಲ ಗ್ರಾಮಗಳು ಸಕಲೇಶ್ಪುರದಿಂದ ಹಿಡಿದು ನಂಗಲಿವರೆಗೂ ಬೇಕಾಗಿರೋದು ಎಷ್ಟು TMC? 16 TMC ನೀರಾದರೆ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಕುಡಿಯೋ ನೀರು ಕೊಡೋಕ್ಕಾಗ್ತದೆ. ನಮ್ಮ ಹತ್ರ ಎಷ್ಟು TMC ಇದೆ? ಇನಾಗ್ರೇಷನ್ ದಿನವೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ರೆಡಿಯಾಗಿ ನಮ್ಮ ಹತ್ರ ಇವಾಗ 20 TMC ಮಳೆಗಾಲ, ಪೂರ್ತಿ ಮಳೆಗಾಲದಲ್ಲಿ ಬರ್ತದೆ. ಆವ್ರೇಜ್ 18ರಿಂದ 20 TMC ಬರ್ತದೆ. ನಮಗೆ ಬೇಕಾಗಿರೋದು ಕುಡಿಯೋ ನೀರು 24 TMC ಬಂದರೆ ಕೆರೆಗಳು ಅಂದಾಜು ಮಾಡಿದ್ದೀವಿ. ಈಗ ನಮ್ಮಲ್ಲಿ ಸಾಕಷ್ಟು ಕೆರೆಗಳ ನೀರನ್ನು ಸ್ಟಾಕ್ ಮಾಡಿಕೊಂಡು ಮತ್ತೆ ಅದನ್ನು ಕುಡಿಯೋ ನೀರಿಗೆ ಉಪಯೋಗಿಸ್ಬೇಕು. ಯಾಕಂದರೆ ಮಳೆಗಾಲದಲ್ಲಿ ಮಾತ್ರ ನೀರು ಬರ್ತದೆ, ಉದ್ದಕ್ಕೂ ಬರೋದಿಲ್ಲ. 4 ತಿಂಗಳು ನೀರು ಬರ್ತದೆ. ಉಳಿದಂಥ ದಿನದಲ್ಲಿ ಆ ಕೆರೆಗಳಿಗೆ ವೇಸ್ಟ್ ವಾಟರ್ ಬಿಡ್ದಾರೆ, ಬಂಡ್ಸ್ ಹಾಕಿ ವೇಸ್ಟ್ ವಾಟರ್ ಏನು ಬರ್ತದೆ, ಎತ್ತಿನ ಇದು KC ವ್ಯಾಲಿ ನೀರೇ ಬೇರೆ ಕಡೆ ಹೋಗ್ತದೆ, ಎತ್ತಿನ ಹೊಳೆ ನೀರೇ ಬೇರೆ ಕೆರೆಗಳಿಗೆ ಬಿಡ್ತೀವಿ. ಸ್ಟಾಕ್ ಮಾಡಿಕೊಂಡು ನಾವು ಕುಡಿಯೋ ನೀರು 145 ದಿನ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಶೀಘ್ರದಲ್ಲಿ ನೀರು ಬರ್ತದೆ. ನೀರಿದೆ, ಕುಡಿಯೋ ನೀರಿಗಾಗಿ ಮಿಗುವಷ್ಟಿದೆ. ಇದು ಸತ್ಯ, ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೇನೋ ಅನುಮಾನ ಇದ್ದರೆ ನಾನು ಒಂದು ದಿನ ಕರ್ಕೊಂಡು ಹೋಗ್ಬಿಡ್ತೀನಿ. ಕೋಲಾರ, ಚಿಕ್ಕಬಳ್ಳಾಪುರ, ಕೋಲಾರ್ನವ್ರು ಕರ್ಕೊಂಡು ಹೋಗಿ ಸರ್. ಯಾಕೆಂದ್ರೆ ಎಲ್ಲ ಒಟ್ಟಿಗೆ. ಕೋಲಾರ ಅಂದರೆ ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ, ಕೋಲಾರ್ನವ್ರು ಕೊನೆಯಲ್ಲಿ ಇರೋರು ನಾವು. ನಂಗ್ಲಿಗೆ ಬಂದರೆ ನೀವು ಆಮೇಲೆ ಅದ್ರ ಹಿಂದ್ಗಡೆ ಇರೋದು ಅಷ್ಟೇ. ನೈಬರ್ಸ್, ವಿ ಆರ್ ನೈಬರ್ಸ್. ಇನ್ನ ಬಹಳ ದೂರ ಇದೆ, ಇಲ್ಲಿಂದ We are neighbors. ಸರ್, ಆಮೇಲೆ ಡಿಸ್ಟಿಕ್ ಅಲ್ಲಿ ನಿಮ್ಮ ಇಂಟರ್ವೆನ್ಷನ್ ಸರ್, ಈಗ ಮಾಡೆಲ್ ಅಲ್ಲಿ ಮೆಡಿಕಲ್ ಕಾಲೇಜ್ ಇದು ಮಾಡ್ತೀವಿ ಅಂತ ಕೋಲಾರಲ್ಲಿ ಇಲ್ಲ, ಗೌರ್ಮೆಂಟ್ ಕೊಡಬೇಕು ಅಂತ ಹೇಳಿದ್ದೀವಿ. ಅದು ಗೌರ್ಮೆಂಟೇ ಮಾಡಿ ಅಂತ. ಯಾಕಂದ್ರೆ ವಿಜಯಪುರ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ, ಗೌರ್ಮೆಂಟ್ ಕೊಡಬೇಕು. ಫುಲ್ ಫ್ಲೆಡ್ಜ್ಡ್ ನಾವೆಲ್ಲ ಸೇರಿ ನಮ್ಮ ಇನ್ಚಾರ್ಜ್ ಸಚಿವರು ಅಂತ ಸುರೇಶ್ ಅವರು, ಭೈರತಿಗೆ ಭಾರತಿ ಸುರೇಶ್ ಅವರು, ನಾನು, ಕೆಟ್ಟಬೇಳೆಗೌಡರು, ಸುಧಾಕರ್ ಎಲ್ಲ ಸೇರಿ ಹೇಳಿದ್ದೀವಿ ನಮಗೆ ಗೌರ್ಮೆಂಟೇ ಮಾಡಬೇಕು, ಬೇಡ ಅಂತ ತೀರ್ಮಾನ ಮಾಡಿ. ನಿಂದೇನು ಪ್ರಶ್ನೆ ಏನು? ಸರ್, ಇದು ಕೃಷ್ಣಾ ರಿವರ್ ಬಗ್ಗೆ ಒಂದು ಕೂಗಿದೆ. ಆಲ್ರೆಡಿ ಒಂದು ಕನ್ವೆನ್ಷನ್ ಚಿಂತಾಮಣಿಯಲ್ಲಿ ಆಯಿತು. ಫಾರ್ಮರ್ ಜಸ್ಟಿಸ್ ಗೋಪಾಲ್ ಗೌಡ್ರದ್ದು ಆಯಿತು. ಮೊನ್ನೆ ಬಂದು
ಕುಮಾರಸ್ವಾಮಿ ಸ್ಟೀಲ್ ಮಿನಿಸ್ಟರ್ ಕುಮಾರಸ್ವಾಮಿ ಬಂದು ಒಂದು ರೆಪ್ರೆಸೆಂಟೇಷನ್ ಅಲಾಂಗ್ ವಿತ್ ಮಲ್ಲೇಶ್ ಬಾಬು ಕೊಟ್ಟಿದ್ದಾರೆ. ತಾವು ಸೀನಿಯರ್ ಇದ್ದೀರಾ, ತಮಗೆ ಬಂದು ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ ಅಕ್ರಾಸ್ ಪೊಲಿಟಿಕಲ್ ಪಾರ್ಟೀಸಲ್ಲಿ ಎಲ್ಲರ ಹತ್ರ ತಾವು ಏನಾದರೂ ಕೃಷ್ಣಾ ವಾಟರ್ನ ನಮ್ಮ ಪಾರ್ಚ್ ಡಿಸ್ಟ್ರಿಕ್ಟಿಗೆ ಕೊಡೋಕ್ಕೆ ತಾವೇನಾದರೂ ಚಂದ್ರಬಾಬು ನಾಯ್ಡು ಅವ್ರನ್ನೇ ಭೇಟಿ ಮಾಡೋಕ್ಕೆ ಸಾಧ್ಯತೆ ಇದೆ? ನಾನು ಸಂಬಂಧಪಟ್ಟ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಅವರಿಗೆ ಈ ವಿಷಯವನ್ನು ತಿಳಿಸ್ತೇನೆ. ಈಗ ಕೃಷ್ಣಾ ರಿವರ್ಗೆ ನಮ್ಮ ಕಡೆಯಿಂದ ನೀರು ಹೋಗ್ತದೆ, ಅಲ್ಲ ಇದು 8 ತುಂಗಭದ್ರಾದಿಂದ ನೀರು ಹೋಗ್ತದೆ, ಈ ಕಡೆಯಿಂದನೂ ಪೂರ್ತಿಯಾಗಿದ್ದಲ್ಲೇ ಸೇರ್ತದೆ. ಮಲಪ್ರಭಾ, ಘಟಪ್ರಭಾ, ಕರೆಕ್ಟ್. ಆಲಮಟ್ಟಿ, ಕೃಷ್ಣಾ ಡ್ಯಾಮ್ಗೆ ಕೃಷ್ಣಾ ನದಿ ಕಟ್ಟಿದ್ದೀವಿ, ಇದೆಲ್ಲ ಕೂಡ ಅಲ್ಲೇ ಹೋಗ್ತದೆ. ಆ ಬ್ಯಾಕ್ ವಾಟ್ರ್ ಏನಿದೆ ಕರ್ನೂಲ್ ಹತ್ರ ಬ್ಯಾಕ್ ವಾಟ್ರು, ಪ್ರತ್ಯೇಕ ಆ ನೀರನ್ನು ಉಪಯೋಗಿಸ್ಕೊಂಡು ಇವತ್ತು ಏನು ಈ ರೀತಿ ಎಲ್ಲ ನೀರಾವರಿ ಮಾಡಿದ್ದಾರೆ, ನೀರಾವರಿ ಅದಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೇವೆ. ಪ್ರಸ್ತಾಪ ಅಲ್ಲ ತರ್ಬೋದಲ್ಲ ಸರ್, ಪ್ರಯತ್ನ ರಾಜ್ಯದಲ್ಲಿ 2 ಮಾಡಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ. ಒಂದೊಂದು ಒಳ್ಳೇದು. ಸರ್ ಈಗ ಎಸ್ ಸಿ ಕನ್ವೆನ್ಷನ್ ಯಾವಾಗ ಪ್ರಪೋಸ್ ಮಾಡಿದ್ದೀರಾ ಸರ್? ಒಂದು ಕೂಗಿದೆ, ದಲಿತು ಸೀನಿಯರ್ ಲೀಡರ್ಗೆ CM ಕೊಡಬೇಕು ಅಂತ ಒಂದು ಇಸ್ ಲಾಂಗ್ ಪೆಂಡಿಂಗ್ ಡಿಮ್ಯಾಂಡ್. ಈಗ ಕನ್ವೆನ್ಷನ್ ಏನೋ ಮಾಡಬೇಕು ಅಂದ್ಬಿಟ್ಟು ಗೃಹ ಸಚಿವರು ಪರಮೇಶ್ವರ್ ಅವರು ಸಹ ಇದರ ಬಗ್ಗೆ ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ. ಯಾವಾಗ ಮಾಡ್ತೀರಾ, ಏನು ಮಾಡ್ತೀರಾ? ಅದರಲ್ಲಿ ಏನಾದರೂ ಒಂದು ವಿಶೇಷವಾಗಿ ಏನಾದರೂ ಒಂದು ರೆಸೊಲ್ಯೂಷನ್ಸ್ ಪಾಸ್ ಮಾಡ್ತೀರಾ? ಅದ್ರ ಬಗ್ಗೆ ಸರ್. ಏನಿಲ್ಲ, ನಮಗೆ ಈಗಾಗಲೇ SC/ST ಕನ್ವೆನ್ಷನ್ ನಾವು ಅಲ್ಲಿ ದಲಿತ್ CM ಅನ್ನೋದು ಒಂದು ಕೂಗಿದೆ ಅಲ್ವ ಸರ್? ಚಿತ್ರದುರ್ಗದಲ್ಲಿ ಮಾಡಿದ ಫಲವಾಗಿ ನಮಗೆ ಒಳ್ಳೆಯ 36 ಸೀಟ್ ಆಗುತ್ತೆ ಫಸ್ಟ್ ಒಂದು, ಆಮೇಲೆ ಸಬ್ಸಿಕ್ವೆಂಟಾಗಿ ಬೈ ಎಲೆಕ್ಷನ್ಸ್ ಎಲ್ಲ ಗೆದ್ದಿದ್ವಿ. ಅದರ ಮೂಲ ಉದ್ದೇಶ ಬಹುತೇಕ SC/ST ಬ್ಯಾಕ್ವರ್ಡ್ ಅಲ್ಪಸಂಖ್ಯಾತರು ಹೆಚ್ಚಿಗೆ ನಮ್ಮ ಜೊತೆಯಲ್ಲಿ ಕೂಡಿಸ್ಕೊಂಡು ಅವರಿಗೆ ಈ ಸರ್ಕಾರದಲ್ಲಿ ಆಗಬೇಕಾಗಿರೋ ಕೆಲಸಗಳನ್ನು ಮಾಡೋದಕ್ಕೆ ಚಿಂತನೆ 15 ದಿನದೊಳಗಡೆ ಅರ್ಜಿ ಹಾಕಿದ್ರೆ ಅದನ್ನು ಎನ್ಕ್ವೈರಿ ಮಾಡಿ ಅವರಿಗೆ BPL ಕಾರ್ಡ್ ಕೊಡಬೇಕು ಅಂತೇಳಿ. ಯಾರು ಪರ್ಮನೆಂಟ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಯಾರು 7.5 ಎಕರೆಗಿಂತ ಜಾಸ್ತಿ ಇರ್ತಾರೆ, ಅವರು ಇನೆಲಿಜಿಬಲ್ ಆಗ್ತಾರೆ, ಅವ್ರನ್ನ BPLನಿಂದ APLಗೆ ಹೋಗ್ತಾರೆ. ಬಟ್ ಕೆಲವರು ಈ ರೀತಿ ಅನಾನುಕೂಲ ಸಿಕ್ಕಿರೋರಿಗೆ ಮತ್ತೆ ಕಾರ್ಡ್ ಕೊಡುವಂಥ ತೀರ್ಮಾನ ಮಾಡಿದ್ದೀವಿ. ಅವ್ರ ಮನೆಯಲ್ಲಿ ಕೂಡ ಆ ಮದುವೆ ಆಗಿ ಕೆಲಸಕ್ಕೆ ಸೇರಿಕೊಂಡು ಬೇರೆ ಕಡೆ ಹೋಗಿ ಕುಟುಂಬ ಬೇರೆ ಕಡೆ ಅವರಿದ್ದು ಎಲ್ಲೋ ಬೆಂಗಳೂರು ನಗರನೋ ಎಲ್ಲೋ ಕಡೆ ಸೇರಿಕೊಂಡು ಹೋಗಿದ್ದಾರೆ. ಆ ತಾಯಿ ಅವರು ತಹಸೀಲ್ದಾರ್ಗೆ ಅರ್ಜಿ ಹಾಕಿ ನಮ್ಮ ಮಕ್ಕಳು ನಮ್ಮ ಜೊತೆಯಲ್ಲಿಲ್ಲ, ಅವ್ರು ಬೇರೆ ಕಡೆ ವಾಸ ಮಾಡ್ತಾ ಇದ್ದಾರೆ, ನಾವು BPL ಕಡೆ ಬಡವರಿದ್ದೀವಿ ಕೊಡಬೇಕು ಅಂತ ಅವ್ರು ಅರ್ಜಿ ಹಾಕಿ ಅಫಿಡವಿಟ್ ಹಾಕಿದರೆ ಮತ್ತೆ ಅವರು ಇವತ್ತಿನ ದಿವಸ ಮಹಾಶಿವರಾತ್ರಿ. ಆ ಮಹಾಶಿವರಾತ್ರಿ ಪ್ರಯುಕ್ತ ಆ ಮಹಾನ್ ಬಾಬಾ ಶಿವನಿಗೆ ಹಾಗೂ ಪಾರ್ವತಿ ದೇವಿಗೆ ಪಾದಗಳಿಗೆ ನಮಸ್ಕಾರಗಳನ್ನು ಹೇಳಿ ಇವತ್ತಿನ ದಿವಸ ಈ ಒಂದು ಕೋಟಿಲಿಂಗ ಕ್ಷೇತ್ರದಲ್ಲಿ ನಮ್ಮ ಸಾಂಬಶಿವಮೂರ್ತಿ ಸ್ವಾಮೀಜಿ ಅವರು ಈ ಒಂದು ಕೋಟಿಲಿಂಗ ಕ್ಷೇತ್ರವನ್ನು ಸ್ಥಾಪನೆ ಮಾಡಿ ಅಭಿವೃದ್ಧಿ ಮಾಡಿ ಈಗ ಲಿಂಗೈಕ್ಯ ಆಗಿದ್ದಾರೆ. ಅವರು ಈ ಒಂದು ದೇವಸ್ಥಾನದ ಉಸ್ತುವಾರಿಯನ್ನು ನೋಡ್ಕೊಳ್ಳಿಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ಈ ದೇವಾಲಯವನ್ನು ದಲ್ಲಿ ಸೇವೆ ಮಾಡುತ್ತಾ ಆ ಭಗವಂತನನ್ನು ಸ್ಮರಿಸ್ತಾ ನನ್ನ ಜೀವನವನ್ನು ಕಳೀತಿದ್ದೀನಿ. ಇವತ್ತಿನ ದಿವಸ ಮಹಾಶಿವರಾತ್ರಿ. ಎಲ್ಲ ನಮ್ಮ ಭಕ್ತರಿಗೂ ಎಲ್ಲ ನಮ್ಮ ಡಿವೋಟೀಸ್ಗೂ ನಾನು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜ್ಯವಲ್ಲದೆ ನಾನಾ ರಾಜ್ಯಗಳಿಂದಲೂ ನಮ್ಮ ಇಡೀ ದೇಶದಿಂದಲೂ ಸಹ ಇವತ್ತಿನ ದಿನ ಜನ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಸಹ ಈ ಒಂದು ದೇವಸ್ಥಾನದ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಮತ್ತು ಆ ಭಗವಂತ ಎಲ್ರಿಗೂ ಸಹ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಆ ಭಗವಂತನಲ್ಲಿ ಸ್ಮರಣೆ ಮಾಡ್ತೀನಿ. ಇಲ್ಲಿ 5 ದಿನ ಜಾತ್ರೆ ನಡೀತಿದೆ. ನಾವು ಮೊದಲನೇದಾಗಿ ಭಗವಂತನಿಗೆ ಅರಿಶಿನ ಕಾರ್ಯಕ್ರಮವನ್ನು ಮಾಡಿದ್ವಿ, ಅಂಕನಾರ್ಪಣೆಯನ್ನು ಮಾಡಿದ್ವಿ. ಮತ್ತು ನಿನ್ನೆ ತಿರುಕಲ್ಯಾಣ ನಡೀತು ಪಾರ್ವತಿ ಪರಮೇಶ್ವರದ್ದು. ಮತ್ತು ಇವತ್ತಿನ ದಿವಸ 108 ಅಡಿ ಶಿವಲಿಂಗಕ್ಕೆ ಅಭಿಷೇಕ ರಥೋತ್ಸವ ನಡೀತಿದೆ. ಎಲ್ಲ ಜನರು ಸಹ ಬಂದು ಈ ಕೋಟಿಲಿಂಗ ಭೂ ಕೈಲಾಸವನ್ನು ದರ್ಶನ ಪಡೀತಿದ್ದಾರೆ. ಆ ಒಂದು ಮಹಾನ್ ಭಾವ ನಮ್ಮ ಸ್ವಾಮೀಜಿಗಳು ಈ ಒಂದು ಕ್ಷೇತ್ರವನ್ನು ಭೂ ಕೈಲಾಸವನ್ನಾಗಿ ಮಾಡಿ ನಮ್ಮೆಲ್ರಿಗೂ ಸಹ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಹೋಗಿದ್ದಾರೆ.
ಅಲ್ಲಿ ವಿಜೃಂಭಣೆಯಿಂದ ಇವತ್ತು ಜಾತ್ರೆ ನಡೀತಿದೆ. ಬಂದಿರುವಂಥ ಭಕ್ತರಿಗೆ ಎಲ್ಲ ಸೌಕರ್ಯಗಳನ್ನು ಸಹ ನಾವು ದೇವಸ್ಥಾನದ ಪರದಿಂದ ಮಾಡಿದ್ದೀವಿ. ಊಟದ ವ್ಯವಸ್ಥೆ ಎಲ್ಲ